ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ರೋಚಕ ಸೆಣಸಾಟ ನಡೀತಾ ಇದೆ. 4 ವಿಕೆಟ್ ಕಳೆದುಕೊಂಡು ಒತ್ತಡಕ್ಕೆ ಸಿಲುಕಿರುವ ಪಂಜಾಬ್, ಆರ್ಸಿಬಿಯ 191 ರನ್ಗಳ ಗುರಿ ಬೆನ್ನತ್ತಿರುವ ಪಂಜಾಬ್. ಈಗಿನ ಅಂಕಿಅಂಶಗಳ ಪ್ರಕಾರ ಆರ್ಸಿಬಿಗೆ ಹೆಚ್ಚು ಗೆಲುವಿನ ಚಾನ್ಸ್ ಇದೆ. ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡುತ್ತಾ ಇರುವಂತಹ ಆರ್ಸಿಬಿ ತಂಡ ಇನ್ನು 64 ರನ್ಗಳ ಅವಶ್ಯಕತೆ ಇದೆ. 27 ಬಾಲ್ಗಳಲ್ಲಿ 64 ರನ್ಗಳ ಅವಶ್ಯಕತೆ ಇದೆ. ಆಲ್ರೆಡಿ 4 ವಿಕೆಟ್ಗಳನ್ನು ಕಳ್ಕೊಂಡಿರುವಂತಹ ಪಂಜಾಬ್ ಗೆಲ್ಲೋದಕ್ಕೆ 27 ಬಾಲ್ಗಳಲ್ಲಿ 64 ರನ್ಗಳನ್ನು ಗಳಿಸಬೇಕಾಗಿದೆ. 14.72 ರನ್ ರೇಟ್, ರಿಕ್ವೈರ್ಡ್ ರನ್ ರೇಟ್ ಇರುವಂಥದ್ದು, ಬೇಕಾಗಿರುವಂಥದ್ದು 8.19 ಕರೆಂಟ್ ರನ್ ರೇಟ್ ಇದೆ. ಸದ್ಯಕ್ಕೆ 4 ವಿಕೆಟ್ ಕಳ್ಕೊಂಡಿರುವಂತಹ ಪಂಜಾಬ್. ಇನ್ನು ರೋಚಕ ಹಂತ ತಲುಪಿರುವಂತಹ ಪಂದ್ಯ ಒಂದು ಕಡೆ ಆದರೆ, ಮುಗಿಲು ಮುಟ್ಟಿದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ. ಬೆಂಗಳೂರಿನ ಚರ್ಚ್ಸ್ಟ್ರೀಟ್ನಲ್ಲಿ ಸೆಲೆಬ್ರೇಷನ್ ಈಗಾಗಲೇ ಹೆಚ್ಚಾಗಿದೆ. ಒಂದೊಂದು ವಿಕೆಟ್ ಬೀಳ್ತಾ ಇದ್ದಂತೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ರಾಯಲ್ ಚಾಲೆಂಜರ್ಸ್ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಬಾವುಟ ಹಿಡಿದು ಆರ್ಸಿಬಿ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಇದು ಬೆಂಗಳೂರಿನ ಚರ್ಚ್ಸ್ಟ್ರೀಟ್ನಲ್ಲಿ ಯಾವ ರೀತಿಯಾಗಿ ಆರ್ಸಿಬಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಒಂದೊಂದು ವಿಕೆಟ್ ಬಿದ್ದಂತ ಸಂದರ್ಭದಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಡ್ತಾ ಇದೆ. ಆರ್ಸಿಬಿ ಪರವಾದಂತಹ ಘೋಷಣೆಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹದಿನೆಂಟು ವರ್ಷಗಳ ಕಾಯುವಿಕೆ, 18 ವರ್ಷಗಳ ಪ್ರಾರ್ಥನೆ, ಇವೆಲ್ಲವೂ ಕೂಡ ನನಸಾಗೋದಕ್ಕೆ ಇನ್ನು ಕೆಲವು ಕ್ಷಣಗಳು ಬಾಕಿ ಇದೆ. ಆಲ್ಮೋಸ್ಟ್ ಆರ್ಸಿಬಿ ಗೆಲುವಿನ ಸನಿಹಕ್ಕೆ ಬಂದಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದೊಂದು ವಿಕೆಟ್ಗಳು ಹೋದಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನ ಹಲವಾರು ಕಡೆ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಅಂತಾನೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಪಬ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಜೊತೆಗೆ ಮೈದಾನಗಳಲ್ಲೂ ಕೂಡ ಹಲವಾರು ಮೈದಾನಗಳಲ್ಲೂ ಕೂಡ LED-ಗಳನ್ನು ಹಾಕಿಸಿ ಅಭಿಮಾನಿಗಳಿಗೆ ಕ್ರಿಕೆಟ್ ನೋಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮೈದಾನಗಳಲ್ಲೇ ಹಾಜರಿದ್ದಾರೆ. ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಇವತ್ತು ಪಂದ್ಯವನ್ನ ನೋಡ್ತಾ ಇರುವಂತದ್ದು. ಆರ್ಸಿಬಿ ಅಭಿಮಾನಿಗಳಿಗೆ ಕಿಕ್ಕು. ಬೆಂಗಳೂರಿನ ಹಲವೆಡೆ ಬಿಗ್ ಸ್ಕ್ರೀನ್ ನಲ್ಲಿ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒರಾಯನ್ ಮಾಲ್ ನಲ್ಲಿ ಪಂದ್ಯ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಆರ್ಸಿಬಿ ಪಂಜಾಬ್ ಸೆಣಸಾಟ ಕಣ್ತುಂಬಿಕೊಳ್ತಾ ಇದ್ದಾರೆ ಅಭಿಮಾನಿಗಳು. ಆರ್ಸಿಬಿ ಅಭಿಮಾನಿಗಳಿಗೆ ಕಿಕ್ಕು. ಹಲವಾರು ಕಡೆ ಈಗಾಗಲೇ ಹೇಳ್ತಾ ಇದ್ವಿ, ಒಂದ್ ಕಡೆ ನಾವು ಚರ್ಚ್ಸ್ಟ್ರೀಟ್ ಅನ್ನ ನೋಡಿದ್ವಿ, ಅಲ್ಲೂ ಕೂಡ ಅಭಿಮಾನಿಗಳು ಯಾವ ರೀತಿಯಾಗಿ ಜಮಾವಣೆ ಆಗಿದ್ದಾರೆ ಅಂತ. ಮತ್ತೊಂದು ಕಡೆ ಒರಾಯನ್ ಮಾಲ್ ನಲ್ಲಿ ಕೂಡ ಬಿಗ್ ಸ್ಕ್ರೀನ್ ನಲ್ಲಿ ಅಭಿಮಾನಿಗಳು ಕ್ರಿಕೆಟ್ ಅನ್ನ ನೋಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಅಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಜಮಾವಣೆಯಾಗಿದ್ದಾರೆ, ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳ್ದಾಗೇನೆ 18 ವರ್ಷಗಳ ಕನಸು, 18 ವರ್ಷಗಳ ಕಾಯುವಿಕೆ, ಇದೆಲ್ಲವೂ ಕೂಡ ನನಸಾಗೋದಕ್ಕೆ ಆರ್ಸಿಬಿ ತಂಡ ಹತ್ತಿರದಲ್ಲೇ ಇದೆ. ಉತ್ತಮ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇರುವಂತದ್ದು ಆರ್ಸಿಬಿ ತಂಡ. 25 ಬಾಲ್ಗಳಲ್ಲಿ 61 ರನ್ಗಳ ಅವಶ್ಯಕತೆ ಇದೆ. ಬೆಂಗಳೂರಿನ ಹಲವೆಡೆ ಬಿಗ್ ಸ್ಕ್ರೀನ್ ನಲ್ಲಿ ಅಭಿಮಾನಿಗಳು ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಪಬ್, ರೆಸ್ಟೋರೆಂಟ್ ಮಾತ್ರ ಅಲ್ಲ, ಮೈದಾನಗಳಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಬಿಗ್ LED ಸ್ಕ್ರೀನ್ಗಳನ್ನ ಹಾಕಲಾಗಿದೆ. ಅಭಿಮಾನಿಗಳು ಕೂತ್ಕೊಂಡು ನೋಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈ ರೀತಿಯಾಗಿ ಬೆಂಗಳೂರಿನ ಹಲವಾರು
ಬಿಬಿಎಂಪಿ ಮೈದಾನಗಳಲ್ಲೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇದ್ರ ಜೊತೆಗೆ ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹಲವಾರು ಪಬ್ಗಳಲ್ಲಿ ಇವತ್ತು ಬಹಳ ಆಫರ್ಗಳನ್ನು ಕೂಡ ನೀಡಿದ್ದಾರೆ. RCB ವಿಕೆಟ್ ತೆಗೆದ್ರೆ ಒಂದು ರೀತಿಯಾದಂಥ ಆಫರ್, RCB ಬ್ಯಾಟ್ಸ್ಮನ್ಗಳು 6 ಹೊಡೆದ್ರೆ 4 ಹೊಡೆದ್ರೆ ಒಂದು ರೀತಿಯಾದಂಥ ಆಫರ್, ಅಥವಾ ಪಂದ್ಯ ಗೆದ್ರೆ ಆಫರ್ಗಳು, ಈ ರೀತಿಯಾಗಿ ಹಲವಾರು ಪಬ್ಗಳಲ್ಲಿ ಹಲವಾರು ರೀತಿಯಾದಂಥ ಆಫರ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಬರುವಂತಹ ಕಸ್ಟಮರ್ಸ್ಗೆ ಅಥವಾ RCB ಅಭಿಮಾನಿಗಳಿಗೆ ಎಲ್ಲ ವ್ಯವಸ್ಥೆಯನ್ನ ಪಬ್ಗಳು ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ RCB ಕಪ್ಪನ್ನು ಗೆಲ್ಲೇಬೇಕು, ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ RCB ಅಭಿಮಾನಿಗಳ ಸಂಭ್ರಮ ಹೆಚ್ಚಾಗಿರುವಂಥದ್ದನ್ನ ಕೂಡ ಗಮನಿಸಬಹುದಾಗುತ್ತೆ. ಮತ್ತೊಂದು ವಿಕೆಟ್ ಪತನವಾಗಿದೆ. ಪಂಜಾಬ್ನ ಬ್ಯಾಟ್ಸ್ಮನ್ ವಧೀರ ವಿಕೆಟ್ ಹೋಗಿದೆ. ಮತ್ತೊಂದು ವಿಕೆಟ್ ಪತನವಾಗಿರುವಂತದ್ದು. RCB ಮತ್ತಷ್ಟು ಸನಿಹವಾಗ್ತಾ ಇದೆ, ಕಪ್ನ ಸನಿಹಕ್ಕೆ ಬರ್ತಾ ಇದೆ RCB ತಂಡ. RCB ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ತಾ ಇದೆ. ಪ್ರತಿಯೊಂದು ಬಾಲ್ಗಳಲ್ಲೂ ಕೂಡ RCB ಅಭಿಮಾನಿಗಳ ಪ್ರಾರ್ಥನೆ ಇರುವಂತದ್ದು. ಆ ಪ್ರಾರ್ಥನೆ ಫಲಿಸ್ತಾ ಇದೆ. 18 ವರ್ಷಗಳು ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಪ್ರತಿ ಬಾರಿಯೂ ಕೂಡ RCB ಅಭಿಮಾನಿಗಳು RCB ತಂಡವನ್ನ ಸಪೋರ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆ ಸಪೋರ್ಟ್, ಆ ಪ್ರೀತಿ, ಆ ಅಭಿಮಾನ ಎಲ್ಲದಕ್ಕೂ ಕೂಡ ಈಗ ಫಲ ಸಿಗ್ತಾ ಇರುವಂತದ್ದು. RCBಯ ಚೊಚ್ಚಲ IPL ಕಪ್ ಇದಾಗುತ್ತೆ. ಆ ಒಂದು ಕ್ಷಣಕ್ಕೆ, ಆ ಒಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದಾಗುತ್ತೆ ಕ್ರಿಕೆಟ್ ಅಭಿಮಾನಿಗಳಿಗೆ.